ಸ್ನೇಹಿತರೆ, ಇದೀಗ ಎಲ್ಲೆಡೆ ವೈರಲ್ ಆಗಿತ್ತು ಆ ಒಂದು ಫೋಟೋ. ಹೌದು, ಕೈಯಲ್ಲಿ ಕಾಫಿ ಕಪ್, ಇನ್ನೊಂದು ಕೈಯಲ್ಲಿ ಸಿಗರೇಟ್. ದರ್ಶನ್ ಅವರು ಆರಾಮಾಗಿ ಜೈಲಲ್ಲಿ ರೌಡಿ ಶೀಟರ್ಗಳ ಮಧ್ಯೆ ಕೂತು ಒಂದು ಮಾತುಕತೆಯನ್ನು ನಡೆಸ್ತಾ ಇದ್ರು ಅನ್ನೋ ಒಂದು ಆ ಫೋಟೋ ನೋಡಿದ್ರೇ ಗೊತ್ತಾಗುತ್ತೆ. ಸದ್ಯ ಈಗ ಆ ಫೋಟೋ ವೈರಲ್ ಆಗಿದೆ. ಇದರ ಬೆನ್ನಲ್ಲೇ ಈಗ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇದೆ. ಸದ್ಯ ಈ ವಿಚಾರ ಏನು, ಆ ವಿಡಿಯೋ ಕಾಲಲ್ಲಿ ಮಾತನಾಡಿದವರು ಯಾರು, ಈ ಫೋಟೋ ಹರಿಬಿಟ್ಟಿದ್ದು ಯಾರು, ಇದರ ಮೂಲಕ ಎಷ್ಟೊಂದು ಚರ್ಚೆಗಳು ಶುರುವಾಗ್ತಿದೆ. ಹಾಗೆ ಪೊಲೀಸರ ಸಿಬ್ಬಂದಿ ಮೇಲೆ ಇರತಕ್ಕಂಥ ಒಂದು ಗೌರವ ಕಳೆದುಕೊಂಡ್ರ ನಮ್ಮ ಸಮಾಜ ಅನ್ನೋದು ಇದೀಗ ನಾವು ಎಲ್ಲವುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ನಟ ದರ್ಶನ್ಗೆ ಜೈಲಿನಲ್ಲಿ ರಾಜ್ಯಾತೀತ ನಡೀತಿದೆ. ಗಂಭೀರ ಆರೋಪ ಕೂಡ ಇದ್ರ ಬಗ್ಗೆ ಕೇಳಿಬಂದಿದೆ. ಇದಕ್ಕೆ ಸಂಬಂಧಿಸಿದ ಫೋಟೋ ಕೂಡ ಈಗ ವೈರಲ್ ಆಗಿದ್ದು, ಜೈಲು ಅಧಿಕಾರಿಗಳ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಒಂದು ಕೈಯಲ್ಲಿ ಕಾಫಿ ಕಪ್, ಇನ್ನೊಂದು ಕೈಯಲ್ಲಿ ಸಿಗರೇಟ್. ಕುರ್ಚಿಯ ಮೇಲೆ ಆರಾಮಾಗಿ ಕುಳಿತು ರೌಡಿ ಜೊತೆ ಗಾರ್ಡನ್ನಲ್ಲಿ ಮಾತನಾಡ್ತಿರುವ ದರ್ಶನ್ ದೃಶ್ಯ ಈಗ ವೈರಲ್ ಆಗ್ತಿದೆ. ಇದರ ಬೆನ್ನಲ್ಲೇ ದರ್ಶನ್ ರೌಡಿ ಶೀಟರ್ ಮಗನ ಜೊತೆ ಜೈಲಿನಿಂದಲೇ ವಿಡಿಯೋ ಕಾಲ್ ಮುಖಾಂತರ ಮಾತನಾಡಿರುವ ವಿಡಿಯೋ ಕೂಡ ಇದೀಗ ಲೀಕ್ ಆಗಿದ್ದು ಎಲ್ಲೆಡೆ ವೈರಲ್ ಆಗಿದೆ. ಅಷ್ಟಕ್ಕೂ ನಟ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ಯಾರ ಜೊತೆ ಎಂಬ ಚರ್ಚೆ ಶುರುವಾಗಿತ್ತು. ಅದರ ಮೂಲಕ ನೋಡೋದಾದರೆ ರೌಡಿ ಶೀಟರ್ ಮಗನ ಜೊತೆ ದರ್ಶನ್ ಮಾತನಾಡಿದ್ದಾರೆ ಎನ್ನಲಾಗ್ತಿದೆ. ಬ್ಯಾಡರಹಳ್ಳಿ ರೌಡಿ ಶೀಟರ್ ಜಾನಿ ಅಲಿಯಾಸ್ ಜನಾರ್ದನ್ ಮಗ ಸತ್ಯನ ಜೊತೆ ಮಾತನಾಡಿರುವುದಾಗಿ ತಿಳಿದು ಬಂದಿದೆ. ದರ್ಶನ್ಗೆ ರೌಡಿಗಳ ಜೊತೆ ಲಿಂಕ್ ಇದೆ ಎಂದು ಆಗಾಗ ಆರೋಪಗಳು ಕೇಳಿಬರ್ತಾ ಇತ್ತು. ಇದೀಗ ಫೋಟೋ ಮತ್ತು ವಿಡಿಯೋ ವೈರಲ್ ಆಗಿರುವುದರ ಬೆನ್ನಲ್ಲೇ ನೋಡಿದ್ರೆ ಅದು ನಿಜ ಅನ್ನಿಸ್ತಿದೆ. ರೌಡಿ ಶೀಟರ್ ಮಗನಿಗೂ ನಟ ದರ್ಶನ್ಗೂ ಏನು ಸಂಬಂಧ ಎಂಬುದು ತನಿಖೆಯಲ್ಲಿ ತಿಳಿದು ಬರಬೇಕಿದೆ. ಅಂದಹಾಗೆ ರೌಡಿ ಶೀಟರ್ ಮಾರ್ಕೆಟ್ ಧರ್ಮ ಸತ್ಯ ಜೈಲಿನಲ್ಲಿದ್ದಾರೆ. ಜಾನಿ ಮಗ ಸತ್ಯ ಕೂಡ ಇತ್ತೀಚೆಗಷ್ಟೇ ಜೈಲಿಗೆ ಹೋಗಿ ಬಂದಿದ್ದಾರೆ ಅಂತ ಕೇಳ್ಬಿಟ್ವಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ಉಲ್ಟಾ ಮಚ್ಚಲ್ಲಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಹೊಡೆದ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಬಂದಿದ್ರು. ಇನ್ನು ಮಾರ್ಕೆಟ್ ಧರ್ಮ ಸತ್ಯನಿಗೆ ವಿಡಿಯೋ ಕರೆ ಮಾಡಿದ್ದು ದರ್ಶನ್ ನಮ್ಮ ಪಕ್ಕದ ಸೆಲ್ನಲ್ಲೇ ಇದ್ದಾರೆ ಎಂದು ಧರ್ಮ ಹೇಳಿದ್ದಾರೆ. ಬಳಿಕ ತೋರಿಸ್ತೀನಿ ಅಂತ ದರ್ಶನ್ ಕೈಯಲ್ಲಿ ಮಾತನಾಡಿಸಿದ್ದಾರೆ. ಈ ವೇಳೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡ ಸತ್ಯ ಅದನ್ನು ಸ್ಟೇಟಸ್ಗೆ ಹಾಕಿ ಬಿಲ್ಡಪ್ ಕೊಟ್ಕೊಂಡಿದ್ದಾರೆ. ಅಲ್ಲದೆ ಎಲ್ಲರಿಗೂ ತೋರಿಸಿದ್ದಾರೆ. ಇದೀಗ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದರಿಂದ ದರ್ಶನ್ ಅವ್ರಿಗೂ ಸಂಕಷ್ಟ ಎದುರಾಗಿದೆ ಅಂತ ಹೇಳಬಹುದು. ದರ್ಶನ್ ಜೈಲು ಸೇರಿ 2 ತಿಂಗಳಿಗೂ ಹೆಚ್ಚು ಸಮಯ ಆಗಿದೆ. ಆಗಿನಿಂದಲೂ ಜೈಲಿನಲ್ಲಿ ದರ್ಶನ್ಗೆ ಎಲ್ಲವೂ ಆರಾಮಾಗಿ ಸಿಗುತ್ತಿದೆ ಎಂಬ ಆರೋಪ ಕೇಳಿಬರ್ತಿತ್ತು. ಇದೀಗ ಫೋಟೋ ಹೊರಬಂದ ಬಳಿಕ ಆರೋಪ ನಿಜವಾಗಿದೆ. ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಜೈಲಿನ ಒಳಗಿರುವ ದರ್ಶನ್ ಫೋಟೋ ಲೀಕ್ ಆಗಿದ್ಯಾಗೆ? ಜೈಲು ನಿಯಮಗಳ ಪ್ರಕಾರ ಜೈಲಿನಲ್ಲಿ ಸಿಗರೇಟ್ ಅಥವಾ ಯಾವುದೇ ಮಾದಕ ವಸ್ತುಗಳಿಗಾಗಿ ಅವಕಾಶವಿಲ್ಲ. ಯಾವುದಾದರೂ ತುಂಬ ಅಡಿಕ್ಟ್ ಆಗಿದ್ದರೆ ಇದು ಇಲ್ಲದೆ ನಾನು ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಆದರೆ ಅದನ್ನು ವೈದ್ಯರ ಅವರ ಸಲಹೆ ಮೇರೆಗೆ ಅದನ್ನು ಕೊಡಬಹುದು. ಕುರ್ಚಿಯ ಮೇಲೆ ಆ ರೌಡಿಗಳ ಜೊತೆ ಕೂತು ಆರಾಮಾಗಿ ಟೀ ಅಥವಾ ಕಾಫಿ ಸೇವಿಸುತ್ತಿರುವ ಒಂದು ದರ್ಶನ್ ಫೋಟೋ ಇದೀಗ ಸಾಕಷ್ಟು ವೈರಲ್ ಆಗ್ತಿದೆ. ಇನ್ನು ದರ್ಶನ್ ಮುಖದಲ್ಲಿ ಯಾವುದೇ ಪಾಪ ಪ್ರಜ್ಞೆ ಕಾಣ್ತಿಲ್ಲ ಅಂತ ಜನ ಹೇಳ್ತಿದ್ದಾರೆ. ಹಣ ಕೊಟ್ಟರೆ ಜೈಲಿನಲ್ಲಿ ಎಲ್ಲವೂ ಸಿಗುತ್ತದೆ ಎಂಬ ಗಂಭೀರ ಆರೋಪ ಬಹಳ ದಿನದಿಂದಲೂ ಕಾಣಬರ್ತಿತ್ತು. ಮೊಬೈಲ್, ಸಿಗರೇಟ್, ಆಲ್ಕೋಹಾಲ್ ಹಾಗೂ ಮಾದಕ ವಸ್ತುವಿಲ್ಲದೆ ಕೂಡ ಕೈದಿಗಳಿಗೆ ಸಿಗುತ್ತಿದೆ. ಹಣ ಒಂದಿದ್ದರೆ ಸಾಕು, ಜೈಲೊಳಗೆ VIP ಟ್ರೀಟ್ಮೆಂಟ್ ಸಿಗುತ್ತೆ. ಇದೀಗ ದರ್ಶನ್ ಫೋಟೋ ವೈರಲ್ ಆಗುವುದು ಇದಕ್ಕೆ ತಾಜಾ